ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಎಪಿಸೋಡ್ಲಿ ನಾನು ಕೈನ್ ಮಾಸ್ಟರ್ನ ಫುಲ್ ಟ್ಯೂಟೋರಿಯಲ್ನ ಕೊಡ್ತಾ ಇದ್ದೀನಿ. ಕೇವಲ ಒಂದು 10 ನಿಮಿಷ ಅಲ್ಲ, 10 ನಿಮಿಷದ ಒಳಗಡೆ ನೀವು ಕೈನ್ ಮಾಸ್ಟರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ನೀವು ವಿಡಿಯೋ ಎಡಿಟಿಂಗ್ನ ಮೊಬೈಲ್ನಲ್ಲಿ ನೀವೇ ಮಾಡ್ತೀರಾ. ಎಲ್ಲ ಒಂದು ಟಿಪ್ಸ್ನ ಯಾವ ರೀತಿ ಕೈನ್ ಮಾಸ್ಟರ್ನ ಬಳಸೋದು ಎಲ್ಲ ಒಂದು ಮಾಹಿತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಬರ್ತೈತಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ಇದು ಒಂದು ನಿಮಗೆ ಬೇಕಾಗಿರುವಂಥ ಎಲ್ಲ ಒಂದು ಎಫೆಕ್ಟ್ಗಳು ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಂಟರ್ನೆಟ್ ಆನ್ ಮಾಡಿ. ಆಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ವಿಡಿಯೋ ಎಡಿಟಿಂಗ್ ಬೇಕಾಗಿರುವಂಥ ಒಂದು ಫ್ರೇಮ್ ರೇಟು ಇಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರೀಮಿಯರ್ ಮೆಂಬರ್ಶಿಪ್ನ ಕೂಡ ತೊಗೋಬೋದು. ಯೂಟ್ಯೂಬ್ ಅಂತ ಕೈನ್ ಮಾಸ್ಟರ್ನ ಒಂದು ಪ್ರೀಮಿಯಮ್ನ ವರ್ಝನ್ನ ನೀವು ಖರೀದಿ ಮಾಡ್ಬೋದು. ಆಮೇಲೆ ಇಲ್ಲಿ ನೆಕ್ಸ್ಟು ಸೆಟ್ಟಿಂಗ್ನಲ್ಲಿ ಇಂಪಾರ್ಟೆಂಟ್ ಆಗಿರೋದೇನಪ್ಪ ಅಂದರೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ಕಡೆ ಲಾಸ್ಟ್ ಬಂದು ಅಡ್ವಾನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಸೆಟ್ಟಿಂಗ್ ಅಂತ ಹೇಳಿ ಇದರಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡ್ತೀರಾ ಅಂತಂದರೆ ಅನ್ಲಿಮಿಟೆಡ್ ಲೇಯರ್ ಮೋಡ್ನ ಆನ್ ಮಾಡ್ಕೋಬೇಕು. ಕಂಟಿನ್ಯೂ ನೀವೇ ಅಂತ ಕೇಳ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಡಿ. ಆಮೇಲೆ ಅಲೋ ಇಂಪೋರ್ಟ್ ಅಪ್ ಟು 240 ಫ್ರೇಮ್ ರೇಟ್ ಅಂತ ಇದೆ, ಅದನ್ನು ಕೂಡ ಓಕೆ ಮಾಡ್ಕೊಳ್ಳಿ. ಆಮೇಲೆ 60 ಫ್ರೇಮ್ ರೇಟ್ ಇದೆ, ಇದನ್ನು ಕೂಡ ನೀವು ಎನೇಬಲ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಎಲ್ಲ ಆದ ನಂತರ ಮಿಕ್ಕಿದ್ದನ್ನು ನೋಡ್ಕೊಳ್ಳಿ. ಆಮೇಲೆ ಹೊರಗಡೆ ಬನ್ನಿ. ಹೊರಗಡೆ ಆದ ನಂತರ ಮತ್ತೆ ಇಲ್ಲಿ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು 16:9 ರೇಷಿಯೋ, ನಾರ್ಮಲಾಗಿ ಯೂಟ್ಯೂಬ್ಗೆ ಬೇಕಾಗಿರೋದು 16:9 ರೇಷಿಯೋ. 16:9 ರೇಷಿಯೋನ ಆಯ್ಕೆ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಇಲ್ಲಿ ಯಾವುದು ಬೇಕು ನಿಮಗೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕೆಲವೊಂದು ಕೈನ್ ಮಾಸ್ಟರಲ್ಲಿ ಈ ಸಪೋರ್ಟ್ ಇರುತ್ತೆ, ಎಲ್ಲ ಮೀಡಿಯಾನ ನಿಮಗೆ ಬೇಕಾಗಿರುವಂಥ ಮೀಡಿಯಾನ ನೀವು ಟೈಮ್ ಲೈನ್ಗೆ ಹಾಕ್ಕೊಳ್ಬೋದು. ಆದರೆ ಕೆಲವೊಂದು ಕೈನ್ ಮಾಸ್ಟರ್ ವರ್ಜನಲ್ಲಿ ಈ ರೀತಿ ಒಂದು ಇಲ್ಲ. ಒಂದು ಸಲ ಒಂದು ಪ್ರಾಜೆಕ್ಟ್ನ ನೀವೇನಾದರೂ ಇಂಪೋರ್ಟ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಈ ಥರ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಏನಪ್ಪ ಈಸಿ ಮೆಥಡು ಅಂತಂದರೆ ಇಲ್ಲಿ ಒಂದು ಪೆನ್ಸಿಲ್ ಐಕನ್ ಕಾಣಿಸ್ತಿದೆ ನೋಡಿ, ಪೆನ್ಸಿಲ್ ಐಕನು. ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಪ್ರಾಜೆಕ್ಟ್ನ ಹೆಸರು ಕೇಳುತ್ತೆ. ಪ್ರಾಜೆಕ್ಟ್ ಯಾವುದಾದ್ರೂ ಸೆಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಅಂತ ಸೆಟ್ ಮಾಡ್ಕೊತೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಈ ಬೇಕಾಗಿರುವಂಥ ಎಲ್ಲ ಒಂದು ಪ್ರಾಜೆಕ್ಟ್ಗಳು ಇಲ್ಲಿ ಸಿಗುತ್ತವೆ. ಮೀಡಿಯಾದಿಂದ ಫೈಲ್ಗಳು ಯಾವ್ದು ಫೈಲ್ ಬೇಕು ನಿಮಗೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಬ್ಯಾಕ್ ಬಂದುಬಿಟ್ಟು ಮತ್ತೆ ಹೊರಗೆ ಬಂದು ಮತ್ತೆ ಬೇರೆದಲ್ಲಿ ಏನಾದರೂ ನಿಮಗೆ ಬೇಕಾದರೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿ ಎಲ್ಲ ಒಂದು ಫೆಸಿಲಿಟಿ ನಿಮಗೆ ಇಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದಕ್ಕೆ ಬೇಕಾಗಿರುವಂಥ ಒಂದು ಎಫೆಕ್ಟ್ನ ಕೂಡ ನೀವು ಇಲ್ಲಿ ಹಾಕ್ಬೋದು. ಎಫೆಕ್ಟ್ನ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ನ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಇದೆ, ಸರಿಯಾಗಿ ನೋಡಿ ಟೆಕ್ಸ್ಟ್ ಇದೆ. ಟೆಕ್ಸ್ಟ್ನ ನೀವು ಯಾವ್ದು ಬೇಕು ಟೆಕ್ಸ್ಟ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೇಕಾಗಿರುವಂಥ ಒಂದು ಟೆಕ್ಸ್ಟ್ನ ನೀವು ಸೆಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ಗ್ರೌಂಡ್ ಆಡಿಯೋ ಇದೆ. ನೆಕ್ಸ್ಟ್ ನಿಮಗೆ ಬೇಕಾಗಿರುವಂಥ ಒಂದು ಆಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಒಂದೇ ಸಲ ನಿಮ್ಮ ಒಂದು ಎಲ್ಲ ಫೈಲ್ಗಳು ಇಲ್ಲಿ ಇಂಪೋರ್ಟ್ ಆಗ್ತವೆ. ಆಮೇಲೆ ಎರಡನೇದು ಏನಪ್ಪ ಅಂದರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದೋ ಒಂದು ವಿಡಿಯೋ ಅಥವಾ ಇಮೇಜ್ ಇಂಪೋರ್ಟ್ ಮಾಡ್ಕೋತೀನಿ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಫೈಲ್ನ ನಾನು ಇಂಪೋರ್ಟ್ ಮಾಡ್ಕೋತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಫೋಟೋನೇ ಇಂಪೋರ್ಟ್ ಮಾಡಿದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ ಒಂದು ವೇಳೆ ನಾನು ಎಡಿಟ್ ಮಾಡೋ ಹೊತ್ತಿಗೆ ನನ್ನ ಒಂದು ಬ್ಯಾಕ್ಗ್ರೌಂಡ್ ಫೋಟೋ ಏನಾದರೂ ಡಿಲೀಟ್ ಆದರೆ ಅಥವಾ ಯಾವುದೋ ಒಂದು ಆಬ್ಜೆಕ್ಟು ಇಲ್ಲಿ ಮಿಸ್ ಆಯಿತು ಅಂತ ತಿಳ್ಕೊಳ್ಳಿ, ಅದನ್ನು ನಾವು ರೀಸ್ಟೋರ್ ಮಾಡಬೇಕು ಅಂದರೆ ಅಂಡೋ ಮಾಡಬೇಕು. ಅಂಡೋ ಮಾಡೋಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಿಂಬಲು, ಇದನ್ನು ನಾನು ಒತ್ತಿದ್ರೆ ಡೈರೆಕ್ಟಾಗಿ ವಾಪಸ್ ಬಂದುಬಿಡುತ್ತೆ. ಅಥವಾ ವಾಪಸ್ಸು ಇದನ್ನು ಕಳ್ಸೋಕೆ ಬಿಡೋಕ್ಕೆ ಏನು ಮಾಡಬೇಕಪ್ಪ, ಎಕ್ಸ್ಟ್ರಾ ಫೈಲ್ ಏನಾದರೂ ಇದ್ದರೆ ಅದನ್ನು ಡಿಲೀಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇವಾಗ ನಾವು ಏನಾದರೂ ಹೊಸ ಫೈಲ್ನ ತೊಗೊಂಡ್ರೆ ಅದನ್ನು ವಾಪಸ್ ಕಳಿಸ್ಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಇರುವಂಥ ಒಂದು ಸಿಂಬಲ್ನ ಒತ್ತಿದ್ರೆ ಈ ರೀತಿ ಒಂದು ಫೈಲ್ ಹೋಯಿತು, ಇದನ್ನು ಒತ್ತರೆ ವಾಪಸ್ ಬರುತ್ತೆ, ಇದನ್ನು ಕೆಳಗಿನ ಒತ್ತರೆ ಹೋಗುತ್ತೆ. ಆಮೇಲೆ ಇಲ್ಲಿ ಏನಾದರೂ ಸ್ಕ್ರೀನ್ಶಾಟ್ನ ನೀವು ತೊಗೊಳ್ಬೇಕು ಅಥವಾ ಸ್ಕ್ರೀನ್ಶಾಟ್ನ ಟೈಮ್ ಲೈನ್ಗೆ ಆ್ಯಡ್ ಮಾಡಬೇಕು ಅಥವಾ ಸ್ಕ್ರೀನ್ಶಾಟ್ನ ಮೊಬೈಲ್ಗೆ ನೀವು ಸೇವ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಫ್ರೇಮ್ ಆಪ್ಷನ್ ಕಾಣಿಸ್ತಾ ನೋಡಿ, ಫ್ರೇಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಆ್ಯಂಡ್ ಸೇವ್ ಟು ಅಂದರೆ ಮೊಬೈಲ್ಗೆ ಸೇವ್ ಮಾಡೋದಿದೆ. ಆಮೇಲೆ ಕ್ಯಾಪ್ಚರ್ ಆಗಿ ನಿಮ್ಮ ಒಂದು ಟೈಮ್ ಲೈನಲ್ಲೇ ಇದೆ. ಆಮೇಲೆ ಮತ್ತು ನಿಮ್ಮ ಒಂದು ಲೇಯರ್ನಲ್ಲಿ ಕೂಡ ಸೇವ್ ಆಗುತ್ತೆ. ಈ ರೀತಿ 3 ಆಪ್ಷನ್ಗಳಿವೆ. ಆನಂತರ ನೀವೇನಾದರೂ ಒಂದು 8-10 ಲೇಯರ್ಗಳನ್ನ ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ಅದನ್ನು ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹೀಗೆಲ್ಲ ಸ್ಕ್ರೋಲ್ ಮಾಡಿ ನೋಡಬೇಕಾಗತ್ತೆ ಮೇಲೆ ತೆಳಗೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಎಲ್ಲ ಲೇಯರ್ಗಳು ಎಲ್ಲ ಕಾಣಿಸ್ತಾ ಇರ್ತವೆ. ಹಾಗೂ ನಿಮ್ಮ ಒಂದು ಸ್ಕ್ರೀನ್ ಕೂಡ ಇಲ್ಲಿ ಕಾರ್ನರಲ್ಲಿ ಬಂದುಬಿಡುತ್ತೆ. ನೀವು ಒಂದು ವೇಳೆ ಒಂದು 10-20 ಫೈಲ್ನ ಹಾಕ್ಕೊಂಡು ವೀಡಿಯೋ ಎಡಿಟ್ ಮಾಡ್ತಾಯಿದ್ರೆ ಅಂತ ತಿಳ್ಕೊಳ್ಳಿ. ಒಂದು ಫೈಲ್ ನಂತರ ಮುಂದೆ ಫೈಲ್ ನೋಡೋಕ್ಕೆ ಅದನ್ನು ಕೂಡ ಸ್ಕ್ರೋಲ್ ಮಾಡಿಕೊಂಡು ತುಂಬ ಒಂದು ಬೇಜಾರಾಗ್ತಾ ಇರುತ್ತೆ, ಏನಪ್ಪ ಎಷ್ಟು ದೊಡ್ಡದಾಗಿದೆ ಅಂತ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಒಂದೊಂದು ಸ್ಟೆಪ್ಪಿಗೂ ಹೋಗ್ಬೋದು
ಅಥವಾ ಡೈರೆಕ್ಟಾಗಿ ಕೊನೆ ಸ್ಟೆಪ್ಪಿಗೆ ಕೂಡ ಹೋಗ್ಬೋದು. ಇಲ್ಲಿ ನೋಡ್ತಾ ಇದ್ರೂ ಮತ್ತೆ ಇಲ್ಲಿ ಮೂವ್ ಟು ದ ಪ್ರೀವಿಯಸ್ ಪಾಯಿಂಟ್ ಅಂದರೆ ಫಸ್ಟ್ ಅಂದರೆ ನೀವು ಎಲ್ಲಿಂದ ಮೂವ್ ಆಗಿದ್ದೀರೋ ಅಲ್ಲಿಗೆ ಬರುತ್ತೆ. ಮೂವ್ ಟು ಬಿಗಿನಿಂಗ್ ಅಂತಂದರೆ ನೀವು ಮೊದಲಿನಿಂದ ಯಾವ ಒಂದು ಪ್ರಾಜೆಕ್ಟ್ ಇದೆಯೋ ಆ ಒಂದು ಫೈಲ್ ಇದೆಯೋ ಅಲ್ಲಿಗೆ ಬಂದುಬಿಡುತ್ತೆ. ಈ ರೀತಿ ಒಂದು ಫೆಸಿಲಿಟಿ ಇದೆ. ಆಮೇಲೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಒಂದು ಲೇಯರ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಅಂದರೆ ಒಂದು ಗ್ರೀನ್ ಸ್ಕ್ರೀನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಒಂದು ಐಕಾರ್ಡಲ್ಲಿ ವೀಡಿಯೋ ಹಾಕ್ತಿದ್ದೀನಿ, ಅದನ್ನು ನೀವು ನೋಡ್ಬೋದು. ಮೊದಲು ಕೈನ್ಮಾಸ್ಟ್ರಲ್ಲಿ ಈ ರೀತಿ ಇದ್ದಿಲ್ಲ. ಈ ಕೈನ್ಮಾಸ್ಟ್ರಲ್ಲಿ ನೀವು ಫೋಟೋ ಕ್ರೋಮಾಕಿಂದ ಕೂಡ ನೀವು ಎನೇಬಲ್ನ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಫೋಟೋನ ಬ್ಯಾಕ್ಗ್ರೌಂಡ್ನು ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಫೋಟೋದು ಕೂಡ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ತುಂಬ ಪ್ರೊಫೆಷ್ನಲ್ ಆಗಿರೋ ಆಡಿಯೋ ಇಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ, ಒಂದು ಆಡಿಯೋನ ನಾರ್ಮಲಾಗಿ ಹಾಕೋತೀನಿ. ಈ ಹಾಡಿಗೆ ನಾವು ಬೇಕಾಗಿರೋವಂಥ ಒಂದು ಎಫೆಕ್ಟ್ನ ಕೂಡ ಕೊಡ್ಬೋದು. ಇಲ್ಲಿ ರಿವರ್ಬಲ್ ಹೋಗಿ ಬಾತ್ರೂಮು, ಕೇವು, ಕ್ರಂಚು, ಕಾಂಟ್ಯಾಕ್ಟ್ ಹಾಲು, ಇಕೋ ರೂಮು ಬೇಕಾಗಿರುವಂಥ ಒಂದು ಎಫೆಕ್ಟ್ಗಳಿವೆ ಇಲ್ಲಿ. ಹಾಗೂ ವಾಯ್ಸ್ ಚೇಂಜ್ ಕೂಡ ಮಾಡ್ಬೋದು. ಇಲ್ಲಿ ಏಲಿಯನ್ ಚೇಂಜ್ ಇದೆ, ಮ್ಯಾನ್ ಇದೆ, ರೋಬೋಟ್ ಇದೆ, ವುಮೆನ್ ಇದೆ, ಎಲ್ಲ ಒಂದು ವಾಯ್ಸ್ ಚೇಂಜರ್ಗಳು ಇಲ್ಲಿವೆ. ಹಾಗೂ ನೀವು ಇದನ್ನು ಸೌಂಡ್ನ ಕೂಡ ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಇದು ಕೂಡ ನಿಮಗೆ ಏನಾದರೂ ಸೌಂಡು ಸಾಕಾಗಿಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾರ್ನರಲ್ಲಿ ಕಾಣಿಸ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೌಂಡ್ನ ಕೂಡ ಇಲ್ಲಿ ಜಾಸ್ತಿ ಮಾಡ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಒಂದು ಬೀಟ್ ಇರುತ್ತೆ ಅಂದರೆ ಬೀಟ್ನಲ್ಲಿ ಸೌಂಡ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಅದು ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಬೋದು. ಹಾಗೂ ಇಲ್ಲಿ ಆಡಿಯೋ ಡಂಕಿಂಗ್ ಕೂಡ ಇದೆ. ಈ ಆಡಿಯೋ ಡಂಕಿಂಗ್ ಉಪಯೋಗ ಏನಪ್ಪ ಅಂದರೆ ನಾವು ನಮ್ಮ ಒಂದು ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತಾನಾಗೆ ಪ್ಲೇ ಆಗುತ್ತೆ. ಎಲ್ಲಿ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನಾವು ಮಾತಾಡೋದನ್ನು ಸ್ಟಾಪ್ ಮಾಡಿದ್ರೆ ಮ್ಯೂಸಿಕ್ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಬೇಕಾದರೆ ಅದನ್ನು ನೀವು ಟ್ರೈ ಮಾಡಿ ನೋಡಿ ಆಡಿಯೋ ಡಂಕಿಂಗು. ಆಮೇಲೆ ಇದು ಸ್ಪ್ಲಿಟ್ಟರು, ಇದನ್ನು ನೀವು ವೀಡಿಯೋನ ಸ್ಪ್ಲಿಟ್ ಮಾಡ್ಬೋದು, ಆಡಿಯೋನ ಸ್ಪ್ಲಿಟ್ ಮಾಡ್ಬೋದು. ಆಮೇಲೆ ನಿಮಗೆ ಬೇಕಾಗಿರುವಂಥ ಒಂದು ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲಿ ನೀವು ಕಲೆಕ್ಟ್ ಮಾಡ್ಬೋದು. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದ್ರೆ ಆಡಿಯೋ ಏನಿದೆ, ಆಡಿಯೋ ಯಾರ್ದು, ಲೊಕೇಶನ್ ಏನದು, ಎಲ್ಲಿಂದ ಸೇವ್ ಆಗಿದೆ, ಎಲ್ಲ ಒಂದು ಇಲ್ಲಿ ಮಾಹಿತಿ ಬಂದುಬಿಡುತ್ತೆ. ಆಮೇಲೆ ನಿಮ್ಮ ಒಂದು ಫೈಲ್ನ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ನೀವು ಇಲ್ಲಿ ಕಾರ್ನರಲ್ಲಿ ಯಾರೋ ಕಾಣಿಸ್ತದೆ ನೋಡಿ, ಈ ಯಾರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಈ ರೀತಿ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಾರ್ಮಲಾಗಿ 1080p 30 ಫ್ರೇಮ್ ರೇಟ್ ಅಥವಾ 60 ಫ್ರೇಮ್ ರೇಟ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅದನ್ನು ನಿಮಗೆ ಬೇಕಾದರೆ ಫುಲ್ ಇಟ್ಕೋಬೋದು ಅಥವಾ ಬೇಕಂದರೆ ಕಡಿಮೆ ಇಟ್ಕೋಬೋದು. ನಾನು 1080p ವಿಡಿಯೋನ 10 to 15 ಮಾತ್ರ ಇಟ್ಕೊಳ್ಳೋದು. 10 to 15 ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿದ್ರೆ ಈ ರೀತಿ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ನೀವು ಅಮೇಜಿಂಗ್ ಮತ್ತೊಂದೇನಪ್ಪ ಅಂತಂದರೆ ಇಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಫಿಲ್ಟರ್ಗಳಿವೆ, ಎಫೆಕ್ಟ್ನ ನೀವು ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಬೇಕಾಗಿರುವಂಥ ಸುಮಾರು. ಆಮೇಲೆ ಓವರ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ಟಿಕ್ಕರ್ಗಳು ಸಿಗುತ್ತವೆ. ನೀವು ಇಲ್ಲಿ ನೋಡ್ಬೋದು ಸ್ಟಿಕ್ಕರ್ಗಳು ಸಿಗುತ್ತವೆ. ಈ ಸ್ಟಿಕ್ಕರ್ ಅಂತ ತುಂಬ ಅಮೇಜಿಂಗ್ ಆಗಿರೋ ಸ್ಟಿಕ್ಕರ್ಗಳು ಕೈನ್ಮಾಸ್ಟರಲ್ಲಿ ತುಂಬ ಇದೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಹಾಗೂ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ತುಂಬ ಒಂದು ಫಾಂಟ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತವೆ. ಇಲ್ಲಿ ನೋಡ್ಬೋದು ನೀವು ಲ್ಯಾಟಿನಲ್ಲಿ ಕೂಡ ಇವೆ. ತುಂಬ ಸಖತ್ತಾಗಿರುವಂಥ ಒಂದು ಟೆಕ್ಸ್ಟ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಇದೆ. ಹ್ಯಾಂಡ್ ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಬೇಕಾಗಿರುವಂಥ ಸೈಜ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ, ಅಥವಾ ನಿಮಗೆ ಬಾಕ್ಸ್ ಬೇಕು ಅಂದರೆ ಬಾಕ್ಸ್ನ ಸೆಟ್ ಮಾಡ್ಕೋಬೋದು, ಅಥವಾ ನಿಮಗೆ ಸರ್ಕಲ್ ಬೇಕು ಅಂದರೆ ಸರ್ಕಲ್ನ ಸೆಟ್ ಮಾಡ್ಕೋಬೋದು. ಹಾಗೂ ನಮಗೆ ಬೇಕಾಗಿರುವಂಥ ನಾವೇ ಸೆಟ್ ಮಾಡ್ಕೋತೀವಿ ಅಂತಂದರೆ ನಮಗೆ ಬೇಕಾಗಿರುವಂಥ ನಾವು ಗೀಚ್ಕೊಳ್ಬೋದು. ಹಾಗೂ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಆಮೇಲೆ ಅದನ್ನು ಎರೇಸ್ ಮಾಡಬೇಕು ಅಂತಂದರೆ ಎಲ್ಲ ಒಂದೇ ಸಲ ಎರೇಸ್ ಆಗುತ್ತೆ, ಅಥವಾ ನಾವು ಸಿಂಪಲಾಗಿ ನಾವೇ ಎರೇಸ್ ಮಾಡಬೇಕು ಅಂದರೆ ನೀವು ಎರೇಸ್ ಕೂಡ ಮಾಡ್ಬೋದು. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ನಿಮಗೆ ಬೇಕಾಗಿರುವಂಥ ಒಂದು ಏನಂತೀರ ಎಫೆಕ್ಟು ಹಾಗೂ ಟ್ರಾನ್ಸಿಷನ್ನು ಎಲ್ಲವನ್ನು ಸ್ಟಿಕ್ಕರು ಎಲ್ಲವನ್ನೂ ಡೌನ್ಲೋಡ್ ನೀವು ಇಲ್ಲಿ ಮಾಡ್ಬೋದು. ಸದ್ಯಕ್ಕೆ ನನ್ನ ಹತ್ರ ಆಫ್ಲೈನಲ್ಲಿದೆ, ಹಾಗೆ ಏನೂ ತೋರಿಸ್ತಲ್ಲ, ನಿಮ್ಗೆ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಕೈನ್ಮಾಸ್ಟರ್ ಅಂದರೆ ಇಲ್ಲಿ ಕೈನ್ಮಾಸ್ಟರಲ್ಲಿ ನೀವು ದೊಡ್ಡ ಶಾರ್ಟ್ ಫಿಲ್ಮ್ ಕೂಡ ಎಡಿಟ್ ಮಾಡ್ಬೋದು. ಅಷ್ಟು ಸಖತ್ತಾಗಿರುವಂಥ ಒಂದು ಅಪ್ಲಿಕೇಶನ್ನು. ಹಾಗೂ ಇಲ್ಲಿ ವಾಟರ್ ಮಾರ್ಕು ಒಂದು ಪ್ರಾಬ್ಲಮ್ ಇರುತ್ತೆ. ವಾಟರ್ ಮಾರ್ಕ್ ಬೇಡ ಅಂತಂದರೆ ಇದು ತುಂಬ ಒಂದು ಡಿಫಿಕಲ್ಟಿ ಆಗಿರುವಂಥ ವಿಷಯ. ಯಾರು ಕೂಡ ಯೂಟ್ಯೂಬ್ನಲ್ಲಿ ಹೇಳಲ್ಲ, ಇವಾಗಂತೂ ಹೇಳ್ತಾನೆ ಇಲ್ಲ ವಾಟರ್ ಮಾರ್ಕ್ ಹೇಗೆ ತೆಗೆಯೋದು ಅಂತ. ನಾನು ಐಕಾರ್ಡಲ್ಲಿ ವಿಡಿಯೋ ಇದೆ, ಆ ವಿಡಿಯೋ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ.
ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.